ಹೇರಳೆಕಾಯಿ ಸಿಪ್ಪೆಯಿಂದ ಒಂದು ಆರೋಗ್ಯಕರವಾದ ಗೊಜ್ಜು ಮಾಡ್ತಾ ಇದ್ದೀನಿ. ಹೇರಳೆಕಾಯಿ ಚಿತ್ರಾನ್ನ ಮಾಡಿದಾಗ ರಸ ಉಪಯೋಗಿಸಿದ ಮೇಲೆ ಸಿಪ್ಪೆಯಿಂದ ಈ ರೀತಿ ಗೊಜ್ಜು ಮಾಡ್ಕೊಳ್ಬಹುದು. ಚಪಾತಿ, ರೊಟ್ಟಿ, ದೋಸೆ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆ ಕೂಡ ಕಲಸಿ ತಿನ್ನಬಹುದು. ಮೊದಲಿಗೆ ಗೊಜ್ಜಿಗೆ ಬೇಕಾಗಿರೋ ಮಸಾಲೆ ಹುರ್ಕೊಳ್ಬೇಕು. ಉದ್ದಿನಬೇಳೆ 1 ಚಮಚ, ಒಂದು 5-6 ಮೆಂತ್ಯದ ಕಾಳು, ಮತ್ತು ಒಂದು ಅರ್ಧ ಚಮಚದಷ್ಟು ಬಿಳಿ ಎಳ್ಳು, 3ರಿಂದ 4 ಕಾಳು ಮೆಣಸು, ಮತ್ತು ಒಂದು 3-4 ಗುಂಟೂರು ಮೆಣಸಿನಕಾಯಿ, 5-6 ಬ್ಯಾಡಗಿ ಮೆಣಸಿನಕಾಯಿ, ಮತ್ತು ಒಂದು ಸ್ವಲ್ಪ ಕರಿಬೇವು, ಮತ್ತು ಒಂದು 1/4 ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ಎಲ್ಲನೂ ಸಣ್ಣ ಊರಿನಲ್ಲಿ ಹುರಿತೀನಿ. ಮೆಣಸಿನಕಾಯಿ ಪ್ರಮಾಣ ನಿಮ್ಗೆ ಹೆಂಗೆ ಬೇಕು ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ಕರಿಬೇವನ್ನು ಒಗ್ಗರಣೆಗೂ ಹಾಕ್ಬೋದಾಗಿತ್ತು, ಆದರೆ ನಾನಿಲ್ಲಿ ಮಸಾಲೆಗೆ ರುಬ್ಬಕ್ಕೆ ಹಾಕ್ತಾಯಿದ್ದೀನಿ, ಹಾಗಾಗಿ ಒಗ್ಗರಣೆಯಲ್ಲಿ ಹಾಕಲ್ಲ. ಎಲ್ಲ ಪದಾರ್ಥಗಳನ್ನೂ ಒಟ್ಟಿಗೆ ಹಾಕಿ ಹುರಿತಿರೋದ್ರಿಂದ ಸಣ್ಣ ಊರಿನಲ್ಲೇ ಹುರ್ಕೊಳ್ಬೇಕು. ಸ್ವಲ್ಪ ಬಣ್ಣ ಬದಲಾಗಲಿ ಮತ್ತು ಗರಿಗರಿನೂ ಆಗಲಿ ಅಲ್ಲಿ ತನಕ ಹುರಿತೀನಿ. ಇದೊಂದು ಅರ್ಧ ಹುರಿದಾದ್ಮೇಲೆ ಒಂದು ಸ್ವಲ್ಪ ಒಣಕೊಬ್ಬರಿ ಹಾಕ್ತಾಯಿದ್ದೀನಿ. ಬೇಕಾದರೆ ಒಣಕೊಬ್ಬರಿ ಬದಲಾಗಿ ಹಸಿ ಕಾಯಿ ತುರಿನೂ ಹಾಕಬಹುದು. ರುಚಿ ಸ್ವಲ್ಪ ಬೇರೆ ಇರುತ್ತೆ, ಎರಡೂ ಚೆನ್ನಾಗಿರುತ್ತೆ. ಹಸಿ ಕಾಯಿ ತುರಿ ಹಾಕೋದಾದರೆ ಮಸಾಲೆ ರುಬ್ಬುವಾಗ ಹಾಕಬೇಕು. ಒಣಕೊಬ್ಬರಿ ಒಂದು ಸ್ವಲ್ಪ ಘಮಗುಟ್ಟೋವರೆಗೂ ಹುರಿಬೇಕಾಗತ್ತೆ, ಮತ್ತು ಬೇರೆಲ್ಲ ಪದಾರ್ಥಗಳು ಬಣ್ಣ ಬದಲಾಗಲಿ ಗರಿಗರಿನೂ ಆಗಲಿ ಅಲ್ಲಿವರೆಗೂ ಹುರ್ಕೊಳ್ಬೇಕು. ಈಗ ಹುರಿದಾಗಿದೆ, ಗ್ಯಾಸ್ ಆರಿಸ್ಬಿಟ್ಟಿದ್ದೀನಿ. ಇದಕ್ಕೊಂದು ಸ್ವಲ್ಪ ಅರಿಶಿನ ಮತ್ತು ಇಂಗು ಹಾಕ್ತಾಯಿದ್ದೀನಿ. ಅವೆರಡೂ ಒಂದು ಸ್ವಲ್ಪ ಬೆಚ್ಚಗಾಗತ್ತಲ್ಲ, ಅವಾಗ ತುಂಬ ಒಳ್ಳೆ ರುಚಿ ಬರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಈಗ ಇದು ಬಿಸಿ ಆರಲಿ, ಆಮೇಲೆ ರುಬ್ಕೊಳ್ತೀನಿ. ನಾನಿಲ್ಲಿ 1 ಹೇರಳೆಕಾಯಿ ತೊಗೊಂಡಿದ್ದೀನಿ. ಹೇರಳೆಕಾಯಿನ ಹೆಚ್ಚಿಬಿಟ್ಟು ಬೀಜ ತೆಗೆದು ರಸ ಹಿಂಡಿ ಇಟ್ಕೊಳ್ತೀನಿ. ಹೇರಳೆಕಾಯಿ ರಸದಿಂದ ಗೊಜ್ಜು ಮಾಡಬಹುದು, ಚಿತ್ರಾನ್ನ ಕಲಿಸಬಹುದು. ನಾನು ಹಸಿ ಬಾಣಂತಿಗೆ ಕೊಡುವಂಥ ಕುದಿಮೆಣಸು ಮಾಡಿದ್ದೆ, ಅದ್ರ ವಿಡಿಯೋನೂ ಈಗಾಗಲೇ ಹಾಕಿದ್ದೀನಿ, ಬೇಕಾದರೆ ನೋಡಿ. ನಾನು ಹೇರಳೆಕಾಯಿ ಸಿಪ್ಪೆಯಿಂದ ಗೊಜ್ಜು ಮಾಡ್ತಾಯಿದ್ದೀನಿ. ಹೇರಳೆಕಾಯಿ ತಿರಳನ್ನೆಲ್ಲ ತೆಗೆದುಬಿಟ್ಟು ಸಾಧ್ಯವಾದಷ್ಟು ಸಣ್ಣಗೆ ಹೆಚ್ಕೊಳ್ಬೇಕು. ಹೋಳು ಬಾಯಿಗೆ ಸಿಕ್ಕರೆ ಪರವಾಗಿಲ್ಲ ಅಂತಂದರೆ ದೊಡ್ಡದಾಗಿ ಹೆಚ್ಕೊಂಡ್ರೂ ತೊಂದರೆ ಇಲ್ಲ. ನೋಡಿ, ನಾನಿಷ್ಟು ಸಣ್ಣದಾಗಿ ಹೆಚ್ಚಿದ್ದೀನಿ. ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿದ ಮೇಲೆ ಹೆಚ್ಚಿದ ಹೇರಳೆಕಾಯಿ ಸಿಪ್ಪೆ ಹಾಕ್ತೀನಿ. ಈಗಾಗಲೇ ಗೊಜ್ಜಿನ ಮಸಾಲೆಗೆ ಇಂಗು ಮತ್ತು ಅರಿಶಿನ ಹಾಕಿರೋದ್ರಿಂದ ಈಗ ಅವೆರಡನ್ನೂ ಹಾಕ್ತಾಯಿದ್ದೀನಿ, ಆದರೆ ಒಂದು ಸ್ವಲ್ಪ ಹಾಕ್ತೀನಿ ಅಷ್ಟೇ. 1-2 ನಿಮಿಷ ಹೇರಳೆಕಾಯಿ ಸಿಪ್ಪೆನ ಎಣ್ಣೆನಲ್ಲಿ ಬಾಡಿಸ್ಬಿಟ್ಟು ಹುಣಸೆ ರಸ ಹಾಕ್ತಾಯಿದ್ದೀನಿ. ಮತ್ತು ಬೇಯಕ್ಕೆ ಅಂತ ಒಂದು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ರುಚಿಗೆ ಬೆಲ್ಲನೂ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕಿಬಿಟ್ಟು ಹೇರಳೆಕಾಯಿ ಸಿಪ್ಪೆನ ಬೇಯಿಸ್ಕೊಳ್ಬೇಕು. ಉಪ್ಪು, ಹುಳಿ, ಸಿಹಿ ಇವೆಲ್ಲದ್ರ ಜೊತೆ ಹೇರಳೆಕಾಯಿ ಸಿಪ್ಪೆ ಬೆಂದರೆ ಹೋಳಿಗೆ ಚೆನ್ನಾಗಿ ರುಚಿ ಹತ್ಕೊಳ್ಳುತ್ತೆ. ಇದು ಬೇಯೋ ಅಷ್ಟರಲ್ಲಿ ಗೊಜ್ಜಿನ ಮಸಾಲೆ ರುಬ್ಕೊಂಡ್ಬಿಡ್ತೀನಿ. ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಬಿದ್ದೀನಿ. ಇದು ಬೇಯೋಕ್ಕೆ ಒಂದು ಸ್ವಲ್ಪ ಸಮಯ ತೊಗೊಳುತ್ತೆ, ಸಾಧ್ಯವಾದಷ್ಟು ಮೆತ್ತಗೆ ಬೇಯಿಸಬೇಕು. ಈಗ ನೋಡಿ, ಹೇರಳೆಕಾಯಿ ಹದವಾಗಿ ಬೆಂದಿದೆ. ಇದಕ್ಕೆ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ ಹಾಕ್ತಾಯಿದ್ದೀನಿ. ಮಿಕ್ಸರ್ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಹಾಕ್ತೀನಿ. ನಾನು ಒಣಕೊಬ್ಬರಿ ಹಾಕಿ ಮಾಡಿರೋದ್ರಿಂದ 1-2 ದಿನ ಇಟ್ಟು ತಿನ್ನಬಹುದು. ಅಂದರೆ ಇಡಬೇಕಂದ್ರೆ ಫ್ರಿಜ್ನಲ್ಲಿ ಇಟ್ಟರೆ ಒಳ್ಳೆಯದು. ಒಂದು 5-6 ನಿಮಿಷ ಚೆನ್ನಾಗಿ ಕುದೀಲಿ. ಹದ ಸರಿ ಇದೆಯಾ ಅಂತ ನೋಡಿ ಅವಶ್ಯಕತೆ ಇದ್ದರೆ ನೀರು ಹಾಕ್ಬೋದು. ಇವಾಗ ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಆಗ ಹೋಳು ಬೇಯಲಿ ಅಂತ ಒಂದು ಸ್ವಲ್ಪನೇ ಹಾಕಿದ್ದೆ. ಮತ್ತು ನೋಡಿ, ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಹದವಾಗಿದ್ದರೆ ಈ ಗೊಜ್ಜು ತುಂಬಾ ರುಚಿಯಾಗಿರುತ್ತೆ. ಈಗ ಆರೋಗ್ಯಕರವಾದ ಹೇರಳೆಕಾಯಿ ಸಿಪ್ಪೆ ಗೊಜ್ಜು ಸಿದ್ಧವಾಗಿದೆ. ನೀವು ಹೇರಳೆಕಾಯಿ ಸಿಪ್ಪೆಯಿಂದ ಗೊಜ್ಜು ಮಾಡ್ತೀರಾ ಅಥವಾ ಬೇರೆ ಏನು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ವಿಡಿಯೋನಲ್ಲಿ ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.